ಮೊಬೈಲ್ನಲ್ಲಿ ಅಧಿಕಾರಿ ನಗ್ನ ವಿಡಿಯೋಗಳ ರಾಶಿ. ಅಧಿಕಾರಿಯ 100ಕ್ಕೂ ಹೆಚ್ಚು ಖಾಸಗಿ ವಿಡಿಯೋ ಸೆರೆ. ಮೊಬೈಲ್ನಲ್ಲಿ ಅಧಿಕಾರಿ ನಗ್ನ ವಿಡಿಯೋಗಳ ರಾಶಿ ಇದೆ. ಅಧಿಕಾರಿಯ 100ಕ್ಕೂ ಹೆಚ್ಚು ಖಾಸಗಿ ವಿಡಿಯೋಗಳನ್ನ ಸೆರೆ ಹಿಡಿಯಲಾಗಿತ್ತು. ಬೆಳಗಾವಿಯಲ್ಲಿ ಮತ್ತೊಂದು ಬ್ಲಾಕ್ ಮೇಲ್ ಪ್ರಕರಣ ಬೆಳಕಿಗೆ ಬಂದಿದೆ. ಬೆಳಗಾವಿಯಲ್ಲಿ ಈಗ ಮತ್ತೊಂದು ಬ್ಲಾಕ್ ಮೇಲ್ ಪ್ರಕರಣ ಬೆಳಕಿಗೆ ಬಂದಿದೆ. ಅಂದು ಮಹಿಳಾ ಅಧಿಕಾರಿ, ಈಗ ಪುರುಷ ಅಧಿಕಾರಿ ವಿದ್ಯುತ್ ಬಲ್ಬ್ನ ಹೋಲ್ಡರ್ನಲ್ಲಿ ರಹಸ್ಯ ಕ್ಯಾಮೆರಾ ಇಟ್ಟಿದ್ರಂತೆ. ಬೆಳಗಾವಿಯ ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗೆ ಧಮಕಿಯನ್ನ ಹಾಕಿದ್ರಂತೆ. ಅಧಿಕಾರಿ ಮನೆಯಲ್ಲಿ ಕ್ಯಾಮೆರಾ ಇಟ್ಟು ವಿಡಿಯೋವನ್ನ ಸೆರೆ ಮಾಡಿದ್ರಂತೆ. ಖಾಸಗಿ ವಿಡಿಯೋ ಸೆರೆ ಹಿಡಿದು ಅಧಿಕಾರಿಗೆ ಬೆದರಿಕೆ ಕೂಡ ಹಾಕ್ತಾ ಇದ್ರಂತೆ. ಅಧಿಕಾರಿಯಿಂದ ಲಕ್ಷ ಲಕ್ಷ ಪೀಕಿರುವ ಈ ಕಿರಾತಕರ ಮೊಬೈಲ್ ರಿಸ್ಟೋರ್ ಮಾಡಿದಾಗ ಈ ಒಂದು ವಿಚಾರ ಬೆಳಕಿಗೆ ಬಂದಿದೆ. ಕೇಳಿದಷ್ಟು ಹಣ ಕೊಡದಿದ್ರೆ ನಗ್ನ ವಿಡಿಯೋ ವೈರಲ್ ಮಾಡ್ತೀವಿ ಅಂತ ಬೆದರಿಕೆ ಕೂಡ ಹಾಕಿದ್ರಂತೆ. ಇನ್ನು ಹಣವನ್ನ ಲೂಟಿ ಹೊಡೆದಿದ್ದಾರಂತೆ. ಈ ರೀತಿಯಾಗಿ ಬೆದರಿಕೆ ಹಾಕಿ ನಗ್ನ ವಿಡಿಯೋ ಪತ್ತೆ ಬೆನ್ನಲ್ಲೇ ಮೂವರನ್ನ ಈಗ ಖಾಕಿ ವಶಪಡಿಸಿಕೊಂಡಿದೆ. ಸಮೀರ್ ಶೇಖ್, ಅಬ್ದುಲ್ ರಶೀದ್, ಮೊಹಮ್ಮದ್. ಮಹಿಳಾ ಅಧಿಕಾರಿ ಕೇಸ್ಗೂ ಮುನ್ನ ಈ ಕೃತ್ಯವನ್ನ ಎಸಗಿದ್ದಾರೆ. ತನಿಖೆಯ ಸಂದರ್ಭದಲ್ಲಿ ಈ ಒಂದು ವಿಚಾರ ಈಗ ಬೆಳಕಿಗೆ ಬಂದಿದೆ. ಮೊಬೈಲ್ನಲ್ಲಿ ಅಧಿಕಾರಿ ನಗ್ನ ವಿಡಿಯೋಗಳು ರಾಶಿ ಇದೆಯಂತೆ ನೋಡಿ. ಅಧಿಕಾರಿಯ 100ಕ್ಕೂ ಹೆಚ್ಚು ಖಾಸಗಿ ವಿಡಿಯೋಗಳನ್ನ ಸೆರೆ ಹಿಡಿದಿಟ್ಕೊಂಡಿದ್ರಂತೆ. ಬೆಳಗಾವಿಯಲ್ಲಿ ಈಗ ಮತ್ತೊಂದು ಬ್ಲಾಕ್ ಮೇಲ್ ಪ್ರಕರಣ ಬೆಳಕಿಗೆ ಬಂದಿದೆ. ಅವತ್ತು ಮಹಿಳಾ ಅಧಿಕಾರಿ, ಈಗ ಪುರುಷ ಅಧಿಕಾರಿ ವಿದ್ಯುತ್ ಬಲ್ಬ್ ಹೋಲ್ಡರ್ನಲ್ಲಿ ರಹಸ್ಯ ಕ್ಯಾಮೆರಾವನ್ನ ಇಟ್ಟಿದ್ರಂತೆ. ಬೆಳಗಾವಿಯ ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗೆ ಧಮಕಿ ಹಾಕಿದ್ರಂತೆ. ಅಧಿಕಾರಿ ಮನೆಯಲ್ಲಿ ಕ್ಯಾಮೆರಾವನ್ನ ಇಟ್ಟು ವಿಡಿಯೋ ಸೆರೆ ಹಿಡಿದಿದ್ರಂತೆ. ಖಾಸಗಿ ವಿಡಿಯೋ ಸೆರೆ ಹಿಡಿದು ಅಧಿಕಾರಿಗೆ ಬೆದರಿಕೆಯನ್ನ ಹಾಕ್ತಾ ಇದ್ರಂತೆ. ಬೆದರಿಕೆ ಹಾಕಿ ಅಧಿಕಾರಿಗಳಿಂದ ಲಕ್ಷ ಲಕ್ಷ ಹಣವನ್ನ ಈ ಕಿರಾತಕರು ಕಿತ್ಕೊಂಡಿದ್ದಾರೆ, ಪೀಕಿದ್ದಾರೆ. ಕಿರಾತಕರ ಮೊಬೈಲ್ ರಿಸ್ಟೋರ್ ಮಾಡಿದಾಗ ಈ ಒಂದು ವಿಚಾರ ಬೆಳಕಿಗೆ ಬಂದಿದೆ. ಕೇಳಿದಷ್ಟು ಹಣ ಕೊಡಬೇಕು, ಏನಾದರೂ ನಾನು ಕೇಳಿದಷ್ಟು ನೀನು ಹಣ ಕೊಟ್ಟಿಲ್ಲ ಅಂತಂದರೆ ನಿನ್ನ ವಿಡಿಯೋವನ್ನು ವೈರಲ್ ಮಾಡ್ತೀವಿ ಅಂತ ಬೆದರಿಸಿ ಹಣ ಲೂಟಿ ಹೊಡೆದಿದ್ದಾರೆ. ಈ ಒಂದು ನಗ್ನ ವಿಡಿಯೋ ಪತ್ತೆ ಬೆನ್ನಲ್ಲೇ ಈಗ ಮೂವರನ್ನ ಖಾಕಿ ವಶಪಡಿಸಿಕೊಂಡಿದೆ. ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸಮೀರ್ ಶೇಖ್, ಅಬ್ದುಲ್ ರಶೀದ್, ಮೊಹಮ್ಮದ್, ಈ ಮೂವರನ್ನ ವಶಪಡಿಸ್ಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಮತ್ತಷ್ಟು ವಿಚಾರ ಬೆಳಕಿಗೆ ಬರುವ ಸಾಧ್ಯತೆ ಇದೆ. ಯಾಕೆಂತಂದ್ರೆ ಒಂದು ಮೊಬೈಲ್ ರಿಸ್ಟೋರ್ ಮಾಡಿದಾಗ ಮತ್ತೊಬ್ಬ ಅಧಿಕಾರಿಯ ಒಂದು ಖಾಸಗಿ ಕ್ಷಣಗಳನ್ನ ಸೆರೆ ಹಿಡಿದಿದ್ರು. ಆತನಿಗೂ ಕೂಡ ಇದೇ ರೀತಿ ಬೆದರಿಕೆ ಹಾಕಿದ್ರು ಎಂಬ ವಿಚಾರ ತಿಳಿದು ಬಂದಿದೆ. ಇನ್ನೂ ಎಷ್ಟು ಜನರಿಗೆ ಇವರು ಈ ರೀತಿಯಾಗಿ ಮೋಸ ಮಾಡಿದ್ದಾರೆ, ಎಷ್ಟು ಜನರಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಎಂಬ ವಿಚಾರ ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಇನ್ನು ಮಹಿಳಾ ಅಧಿಕಾರಿ ಕೇಸ್ ಏನಿತ್ತು, ಆ ಒಂದು ಮಹಿಳಾ ಅಧಿಕಾರಿ ಕೇಸ್ಗೂ ಮುನ್ನವೇ ಈ ಒಂದು ಕೃತ್ಯವನ್ನು ಎಸಗಿದಂತೆ. ಮೊದಲು ಏನು ಮಾಡಿದ್ದಾರೆ, ಆ ಪುರುಷ ಅಧಿಕಾರಿ ಏನಿದ್ದಾರೆ, ಆ ಪುರುಷ ಅಧಿಕಾರಿಗೂ ಕೂಡ ಇದೇ ರೀತಿ ಆ ಒಂದು ಬಲ್ಬ್ ಹೋಲ್ಡರ್ನಲ್ಲಿ ಕ್ಯಾಮ್ರಾವನ್ನು ಅಳವಡಿಸಿದ್ರಂತೆ. ಕ್ಯಾಮ್ರಾವನ್ನು ಅಳವಡಿಸಿ ಆ ಒಂದು ಖಾಸಗಿ ಕ್ಷಣವನ್ನು ರೆಕಾರ್ಡ್ ಮಾಡಿಕೊಂಡು ಆ ಒಂದು ಕ್ಷಣವನ್ನು ನಮ್ಮ ಹತ್ರ ನಿಮ್ಮ ವಿಡಿಯೋ ಇದೆ, ನಾವು ವೈರಲ್ ಮಾಡ್ತೀವಿ, ನಾವು ಕೇಳಿದಷ್ಟು ನೀವು ಹಣವನ್ನು ಕೊಡಲೇಬೇಕು, ಇಲ್ಲ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ವಿಡಿಯೋವನ್ನು ನಾವು ಹರಿಬಿಡ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ. ಲಕ್ಷ ಲಕ್ಷ ಹಣವನ್ನು ಪಿಕ್ಕಿದ್ದಾರೆ. ಅದಾದ ನಂತರ ಮಹಿಳಾ ಅಧಿಕಾರಿಯನ್ನು ಟ್ರ್ಯಾಪ್ ಮಾಡಿದ್ದಾರೆ. ಅದಾದ ನಂತರ ಮಹಿಳಾ ಅಧಿಕಾರಿಗೂ ಕೂಡ ಇದೇ ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಆ ಒಂದು ಬಲ್ಬ್ ಹೋಲ್ಡರ್ ಏನಿದೆ, ಆ ಒಂದು ಹೋಲ್ಡರ್ನಲ್ಲಿ ಕ್ಯಾಮ್ರಾವನ್ನು ಫಿಕ್ಸ್ ಮಾಡಿದ್ರಂತೆ. ಬರೀ ಇವ್ರದ್ದು ಇದೇ ಕೆಲಸ ಅನಿಸುತ್ತೆ. ಎಲ್ಲರಿಗೂ ಕೂಡ ಇದೇ ರೀತಿ ಒಂದು ಬಲ್ಬ್ ಹೋಲ್ಡರ್ಗಳಿಗೆ ಕ್ಯಾಮ್ರಾ ಫಿಕ್ಸ್ ಮಾಡೋದು, ಅವರ ಖಾಸಗಿ ಕ್ಷಣಗಳನ್ನು ರೆಕಾರ್ಡ್ ಮಾಡ್ಕೊಳ್ಳೋದು, ಅದಾದ ನಂತರ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡೋದು. ಕೇವಲ ಇದು ಒಂದೇ ಪ್ರಕರಣನ ಅಥವಾ ಇನ್ನೂ ಸುಮಾರು ಈ ರೀತಿಯಾಗಿ ಎಷ್ಟು ಜನಕ್ಕೆ ಮೋಸ ಮಾಡಿದ್ದಾರೋ ಗೊತ್ತಿಲ್ವಲ್ಲ. ಮೂವರನ್ನು ಅರೆಸ್ಟ್ ಮಾಡಿದ್ದಾರೆ ಖಾಕಿ ಪಡೆ. ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಮಹಿಳಾ ಅಧಿಕಾರಿಯ ವಿಚಾರಕ್ಕೆ ಬರೋದಾದರೆ, ಅಲ್ಲಿ ಮನೆ ಕೆಲಸದವರ ಸಹಾಯವನ್ನು ಪಡ್ಕೊಂಡು ಎಲ್ಲಿ ಕೀಯನ್ನು ಇಡ್ತಾ ಇದ್ರು ಆ ಮಾಹಿತಿಯನ್ನು ಮನೆ ಕೆಲಸದವರು ಕಿರಾತಕರಿಗೆ ಕೊಡ್ತಾರೆ. ಮಹಿಳಾ ಅಧಿಕಾರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಕಿರಾತಕರು ಅದಾದ ನಂತರ ಮಹಿಳಾ ಅಧಿಕಾರಿಯ ರೂಮ್ನಲ್ಲಿ ಆ ಒಂದು ಹೋಲ್ಡರ್ ಏನಿರುತ್ತೆ, ಬಲ್ಬ್ ಹೋಲ್ಡರ್, ಅಲ್ಲಿ ಹೋಗಿ ಈ ಒಂದು ಕ್ಯಾಮ್ರಾವನ್ನು ಫಿಕ್ಸ್ ಮಾಡುವ ಕೆಲಸ ಮಾಡ್ತಾರೆ. ಈ ಅಧಿಕಾರಿಗೆ ಯಾವ ರೀತಿ ಮೋಸ ಮಾಡಿದ್ದಾರೆ, ಈಗ ಬಲ್ಬ್ಗೆ ಏನು ಹೋಲ್ಡರ್ಗೆ ಹೋಗಿ ಕ್ಯಾಮ್ರಾ ಫಿಕ್ಸ್ ಮಾಡ್ತಾರೆ ಅಂತಂದರೆ ಅಲ್ಲೂ ಕೂಡ ಬೇರೆ ಯಾರ್ದಾರು ಒಂದು ಸಹಾಯವನ್ನ ಪಡ್ಕೊಳ್ಬೇಕಾಗತ್ತೆ. ಹಾಗಾದ್ರೆ ಯಾರು ಈ ಕಿರಾತಕರಿಗೆ ಸಹಾಯವನ್ನ ಮಾಡಿದ್ರು ಅದನ್ನ ಈಗ ಪೊಲೀಸರು ತನಿಖೆನ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಈಗ ಅಪರಿಚಿತರು ನೇರವಾಗಿ ಹೋಗಿ ಮನೆ ಒಳಗಡೆ ಹೋಗ್ತಾರೆ ಅಂತಂದ್ರೆ ಹೆಂಗೆ ಸಾಧ್ಯ ಆಗುತ್ತೆ? ಅಪರಿಚಿತರನ್ನ ಯಾರು ಕೂಡ ಮೊದಲಿಗೆ ಮನೆಗೆ ಬಿಟ್ಕೊಳ್ಳೋದೇ ಇಲ್ಲ. ಅಂಥದ್ರಲ್ಲಿ ಅಪರಿಚಿತ ವ್ಯಕ್ತಿಗಳು ಮನೆಗೆ ಹೋಗಿ, ಅದರಲ್ಲೂ ಕೂಡ ಬೆಡ್ರೂಮ್ಗೆ ಹೋಗಿ ಆ ಒಂದು ಬಲ್ಬ್ನ ಹೋಲ್ಡರ್ಗೆ CC ಕ್ಯಾಮ್ರಾ ಫಿಕ್ಸ್ ಮಾಡ್ತಾರೆ ಅಂದ್ರೆ ಹೇಗೆ ಸಾಧ್ಯ ಆಗುತ್ತೆ?
ಪೊಲೀಸರು ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲು ತನಿಖೆಯನ್ನ ಮಾಡ್ತಾರೆ. ಯಾರಾದರೂ ಇವರಿಗೆ ನೆರವಾಗಿದ್ರ, ಈಗ ಹಿಂದಿನ ಪ್ರಕರಣದಲ್ಲಿ ಏನಾಗಿತ್ತು, ಮಹಿಳಾ ಅಧಿಕಾರಿಯ ಮನೆ ಕೆಲಸದವರು ಕಿರಾತಕರಿಗೆ ಯಾವ ರೀತಿ ಸಹಾಯ ಮಾಡಿದ್ರು, ಅದೇ ರೀತಿ ಇಲ್ಲೂ ಕೂಡ ಏನಾದರೂ ಆಗಿದ್ಯಾ, ಯಾರ ಸಹಾಯವನ್ನ ಪಡ್ಕೊಂಡಿದ್ರು ಈ ಕಿರಾತಕರು, ಅದೆಲ್ಲದರ ಬಗ್ಗೆಯೂ ಕೂಡ ಈಗ ಎನ್ಕ್ವೈರಿಯನ್ನ ಮಾಡ್ತಾ ಇದ್ದಾರೆ. ಇವರ ಜೊತೆಗೆ ಬೇರೆ ಯಾರಾದರೂ ಇದ್ದಾರಾ, ಕೇವಲ ಇವ್ರು 3 ಜನ ಮಾತ್ರ ಸೇರ್ಕೊಂಡು ಈ ರೀತಿಯಾಗಿ ಟ್ರ್ಯಾಪ್ಗಳನ್ನ ಮಾಡ್ತಾ ಇದ್ರಾ, ಅಥವಾ ಇವರ ಬೆನ್ನ ಹಿಂದೆ ಬೇರೆ ಯಾರಾದರೂ ಇದ್ದಾರಾ, ಅದೆಲ್ಲದರ ಬಗ್ಗೆಯೂ ಕೂಡ ಈಗ ಪೊಲೀಸರು ಎನ್ಕ್ವೈರಿಯನ್ನ ಮಾಡ್ತಾ ಇದ್ದಾರೆ. ಎನ್ಕ್ವೈರಿ ಮಾಡಿದ ನಂತರ ತಿಳಿಯುತ್ತೆ ಯಾರಿದ್ದಾರೆ ಇವರ ಬೆನ್ನ ಹಿಂದೆ, ಇನ್ನು ಎಷ್ಟು ಜನಕ್ಕೆ ಈ ರೀತಿ ಟ್ರ್ಯಾಪ್ ಮಾಡಿದ್ದಾರೆ ಎಂಬ ವಿಚಾರ ತಿಳಿದು ಬರುತ್ತೆ.